ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರಿಗೂ ಹ್ಯಾಪಿ ವೀಕೆಂಡ್ ಅಂತ ಅಂದ್ರೆ ಫುಲ್ ಆಫ್ ರಿಲ್ಯಾಕ್ಸೇಷನ್. ಅವತ್ತಿನ ಡೇ ಫುಲ್ ಆಫ್ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ನಿಧಾನವಾಗಿ ಎದ್ದು, ಇನ್ನು ನಿದ್ದೆನೆ ಬರ್ತಾ ಇತ್ತು ನನಗೆ, ಯಾಕಂದ್ರೆ ರಾತ್ರಿ ಮಲ್ಕೊಂಡಿದ್ದು ಲೇಟ್ ಆಗ್ಬಿಟ್ಟಿತ್ತು. ಅರೌಂಡ್ 1 o'clock ಹಂಗೆ ನಾನು ಬರತ್ತು ಮಲ್ಕೊಂಡಿದ್ದು, ಯಾಕಂದ್ರೆ ವೆಬ್ ಸೀರೀಸ್ ನ ನೋಡ್ತಾ ಇದ್ವಿ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗೇ ಎದ್ದೆ. ಸೊ ಇವತ್ತು ಅರೌಂಡ್ 9 o'clock ಆಗಿತ್ತು ನಾನು ಹೇಳೋಷ್ಟೊತ್ತಿಗೆ. ಎದ್ದು ಯಾರೋ ಇಬ್ರು ಮಲ್ಕೊಂಡಿದ್ರು, ಅವರಿಬ್ರು ಹೇಳೋಷ್ಟೊತ್ತಿಗೆ ನಮಗೆ ಕಾಫಿ ಜೊತೆಗೆ ಹಾಲ್ನ ರೆಡಿ ಮಾಡೋಣ ಅಂತ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಂಗೆ ವೀಕೆಂಡ್ ಅಂತ ಅಂದ್ರೆ ಎದ್ದ ತಕ್ಷಣ ಕಾಫಿ ಕುಡಿಬೇಕು. ಸೊ ಇಲ್ಲ ಅಂತಂದ್ರೆ ಮೊದ್ಲೇ ನಿದ್ದೆ ಬರ್ತಿರುತ್ತೆ, ಅದರಲ್ಲಿ ಕಾಫಿ ಕುಡಿಲಿಲ್ಲ ಅಂದ್ರೆ ಫುಲ್ ಆಫ್ ಎನರ್ಜಿ ಲೋ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಹಾಲ್ ಕಾಯಕ್ಕೆ ಇಟ್ಬಿಟ್ಟು, ಹಾಗೆ ರಾತ್ರಿ ತೊಳೆದಿದ್ದ ಪಾತ್ರೆ ಕೂಡ ಇತ್ತು, ಸೊ ಅದನ್ನು ಕೂಡ ಜೋಡಿಸ್ಕೊಂಡ್ಬಿಡೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ಸೊ ಈ ರೀತಿ ಎರಡು ಒಟ್ಟಿಗೆ ಕೆಲಸ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು ತಿಂಡಿ ಮಾಡೋದಿಕ್ಕೆ, ಮತ್ತೆ ಅಥವಾ ಬೇರೆ ಏನಾದ್ರು ಪ್ಲಾನ್ಸ್, ಆಚೆ ಹೋಗೋ ಪ್ಲಾನ್ಸ್ ಇದ್ರೆ ಸೊ ಅದಕ್ಕೆ ಎಲ್ಲದಕ್ಕೂ ಸುಲಭ ಆಗುತ್ತೆ. ಸೊ ಹಾಗಾಗಿ ಏನ್ ತಿಂಡಿ ಬೇಕು? ಅವಲಕ್ಕಿನ? ಓಕೆ, ತಿಂಡಿ ತಿನ್ಬಿಟ್ಟು ಎಲ್ಲಿಗೆ ಹೋಗೋಣ? ಇವತ್ತು ವೀಕೆಂಡ್ ಅಲ್ವಾ? ಯಾವ ದೇವಸ್ಥಾನಕ್ಕೆ ಹೋಗೋಣ? ಆಂಜನೇಯಂಗೆ ಹೋಗೋಣ. ಓಕೆ. ಸೊ ನಮ್ಮ ಮೇಡಮ್ಮು ಅವಲಕ್ಕಿ ಬೇಕು ಅಂದರು. ಸೊ ಹಾಗಾಗಿ ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಅವಲಕ್ಕಿ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಸೊ ಮಕ್ಕಳು ಗೊತ್ತಲ್ಲ, ಸೊ ತರಕಾರಿ ಎಲ್ಲ ತಿನ್ನೋದಿಲ್ಲ. ಸೊ ಥ್ಯಾಂಕ್ಫುಲಿ ನನ್ನ ಮಗಳು ಎಲ್ಲ ಹಸಿನೇ ತಿಂತಾಳೆ. ಸೊ ಅದ್ರ ಬಗ್ಗೆ ಯೋಚನೆ ಇಲ್ಲ. ಸೊ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಎಲ್ಲದನ್ನು ಹಾಕಿ ಅವಲಕ್ಕಿನ ರೆಡಿ ಮಾಡ್ಕೊತಿದ್ದೀನಿ. ಸೊ ಭರತ್ತು ಸ್ನಾನಕ್ಕೆ ಹೋಗಿದ್ರು, ಅವ್ರು ಬರೋ ಅಷ್ಟೊತ್ತಿಗೆ ಅವಲಕ್ಕಿನ ರೆಡಿ ಮಾಡಿದ್ರೆ 3 ಜನನು ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ಬೋದು ಅಂತ ಬೇಗ ಎಲ್ಲದನ್ನು ಅವಲಕ್ಕಿ ಮಾಡಿಕೊಂಡು ಹಾಟ್ ಬಾಕ್ಸಿಗೆ ಹಾಕ್ಬಿಟ್ರೆ ಬಿಸಿ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೂ ಹಾಕಿ ರೆಡಿ ಮಾಡಿಕೊಂಡೆ. ಈಗ ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಸೊ ಪ್ರತಿ ವಾರ ಕಾರ್ಯಸಿದ್ಧಿ ಟೆಂಪಲ್ಗೆ ಹೋಗ್ತಿದ್ವಿ. ಫಾರ್ ದ ಚೇಂಜ್ ಇವತ್ತು ನಾವು ರಾಗಿಗುಡ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ತುಂಬ ಚೆನ್ನಾಗಿದೆ. ನಾವು ಫಸ್ಟ್ JP ನಗರಲ್ಲಿದ್ದಾಗ ಅದನ್ನು ಅಲ್ಲಿ ಹೋಗ್ತಾನೆ ಇದ್ವಿ. ನಮ್ಮದು ಆ್ಯನಿವರ್ಸರಿ ಆಗಲಿ ಅಥವಾ ನಮ್ಮ ಈ 3 ಜನದಲ್ಲಿ ಅದ್ರ ಬರ್ಡೇ ಆಗಲಿ ಅಲ್ಲಿಗೆ ಹೋಗ್ತಾನೆ ಇದ್ವಿ. ಸೊ ಅಲ್ಲಿಂದ ಶ್ರೀನಿವಾಸ ನಗರ ಮತ್ತು ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಕಮ್ಮಿ ಆಯಿತು ಹೋಗಿರೋದು. ಹಾಗಾಗಿ ತುಂಬ ದಿನಗಳಾಯಿತು ಅಲ್ಪ ಟೆಂಪಲ್ಗೆ ಹೋಗಿ. ಸೊ ಅಲ್ಲಿ ಪ್ರತಿಯೊಂದು ದೇವರುಗಳಿದೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಆದಷ್ಟು ಎಷ್ಟು ಶೂಟ್ ಮಾಡ್ಬೋದೋ ಅಷ್ಟು ನಾನು ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನಾನು ಅವಾಗ ಹೋದಾಗ ಒಳಗಡೆ ಶೂಟ್ ಮಾಡೋ ಪರ್ಮಿಷನ್ ಇರಲಿಲ್ಲ, ಜಸ್ಟ್ ಆಚೆ ಕಡೆ ಮಾತ್ರ ತೋರಿಸೋದಿತ್ತು. ಸೊ ಈಗ ಹೇಗಿದೆ ಗೊತ್ತಿಲ್ಲ. ಸೊ ನೋಡ್ತೀನಿ, ಇದ್ದರೆ ನಾನು ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ, ಇಲ್ಲ ಆಚೆ ಕಡೆ ಶೂಟ್ ಮಾಡ್ತೀನಿ. ಸೊ ಬನ್ನಿ ಈಗ ಹೋಗಿ ಬರೋಣ. ಸೊ ಇವಾಗ ಹೊರಟ್ವಿ. ಸೊ ಅರೌಂಡ್ ಹೊರಡೋ ಹೊತ್ತಿಗೆ 11:30 ಆಗೋಗ್ಬಿಟ್ಟಿತ್ತು. ಸೊ ಈ ಮಕ್ಳನ್ನ ಹೊರಡ್ಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಫುಲ್ ಲೇಟ್ ಆಗೋಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಅಲ್ಲಿಗೆ ತಲುಪಿದ್ವಿ. ಸೊ ನೋಡಿ, ಇದು ಆಂಜನೇಯ. ಸೊ ಪ್ರತಿಯೊಂದು ದೇವರು ಕೂಡ ಇಲ್ಲಿ ಇದೆ. ಸೊ ನನಗಂತೂ ಈ ದೇವಸ್ಥಾನ ತುಂಬ ಇಷ್ಟ ಆಗುತ್ತೆ. ಯಾಕಂತಂದರೆ ಫುಲ್ ಆಫ್ ನೇಚರಲ್ಲಿ ಈ ದೇವಸ್ಥಾನ ಇದೆ. ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ವೀಕೆಂಡ್ಸ್ ಟೈಮಲ್ಲಿ ಈ ಥರ ವಾಟರ್ ಫಾಲ್ಸ್ ಥರ ಮಾಡಿದ್ದಾರೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನನಗೆ
ಈ ಥರ ಟೈಮ್ ಸ್ಪೆಂಡ್ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಖುಷಿ ಕೊಡುತ್ತೆ. ಫುಲ್ ಆಫ್ ರಿಲ್ಯಾಕ್ಸೇಷನ್ ಅನಿಸುತ್ತೆ. ಹಾಗೆ ದೇವಸ್ಥಾನ ಹಿಂಭಾಗದಲ್ಲಿ ಫುಲ್ ಆಫ್ ನೇಚರ್ ಮಧ್ಯದಲ್ಲಿ ಒಂದು ಬಂಡೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರದನ್ನು ಕೂಡ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ಬಂದು ಹಾಗೆ ನಾವೆಲ್ಲ ನೋಡೋ ಅಷ್ಟೊತ್ತಿಗೆ 1 o'clock ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅನ್ನ ಪ್ರಸಾದ ಕೂಡ ಇತ್ತು. ಸೊ ಅಲ್ಲಿನೂ ಮಾಡಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಬಂದ್ಮೇಲೆ ಈವ್ನಿಂಗ್ ಹಂಗೆ ನಾನು ಸ್ವಲ್ಪ ಲಿವಿಂಗ್ ಏರಿಯಾಗೆ ಬೇರೆ ಕರ್ಟನ್ ತಂದಿದ್ದೆ. ಸೊ ಇದು ಇನ್ನೊಂದು ಉಳ್ಕೊಂಡಿತ್ತು, ಇಲ್ಲಿ ಸ್ವಲ್ಪ ಶಾರ್ಟೇಜ್ ಅಂತ ಚಿಕ್ಕದಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಇನ್ನೊಂದು ಕರ್ಟನ್ ಹಾಕೋಣ ಅಂತ ಹಾಕ್ತಾ ಇದ್ದೆ. ಸೊ ಬರತ್ ಬಾಯಿಲಿ ತೆಗಿಯಕ್ ಆಗ್ತಿಲ್ಲ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾ ಇದಾರೆ. ಸೊ ನನಗೆ ಬರತ್ತು ಸ್ನಾನ ಮಾಡಿಸೋದು ಮತ್ತೆ ಬಟ್ಟೆ ಮಷೀನಿಗೆ ಹಾಕೋದು. ಸೊ ಈ ರೀತಿ ಇದರಲ್ಲಿ ಚಿಕ್ಕದಲ್ಲಿ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ರೆಸ್ಪಾನ್ಸಿಬಿಲಿಟಿನ ಶೇರ್ ಮಾಡ್ಕೊಳ್ಳೋದ್ರಿಂದ ಕೆಲಸ ಕೂಡ ತುಂಬಾ ಸುಲಭ ಆಗುತ್ತೆ. The night's young, and it's just begun. As she puts her hand in mine, we wanna chase the night, wanna dance to the light, pull stars from the sky, just two hearts run. ಮತ್ತೆ ಸಂಡೇ ಆಫ್ಟರ್ನೂನ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಹೇರ್ ಸ್ಪಾ ಮಾಡಿಸ್ಕೋಬೇಕಿತ್ತು, ಹಾಗಾಗಿ ಸ್ಪಿನ್ನಿಗೆ ಬಂದಿದ್ವಿ. ಹಾಗೆ ಬರತ್ ಹೇರ್ ಕಟ್ ಮಾಡಿಸ್ಕೊಬೇಕಿತ್ತು, ನಾಳೆ ಆಫೀಸ್ ಇತ್ತು. ಸೊ ಹಾಗಾಗಿ ಅವರು ಹೇರ್ ಕಟ್ ಮಾಡಿಸ್ಕೋಬೇಕು ಅಂದ್ರು. ಸೊ ನಾನು ಇಲ್ಲೇ ಯಾಕೆ ಬರ್ತೀನಿ ಅಂದ್ರೆ ಇವ್ರು ತುಂಬಾ ಚೆನ್ನಾಗಿ ಸರ್ವಿಸ್ನ ಕೊಡ್ತಾರೆ, ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು 6 months once ಈ ರೀತಿ ಹೇರ್ ಸ್ಪಾನ ಮಾಡಿಸ್ಕೊಂತೀನಿ. ಮಾಡೋದ್ರಿಂದ ಹೇರ್ ಹೆಲ್ದಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲೇ ಬಂದು ನಾನು ಮಾಡಿಸ್ಕೊಂತೀನಿ. ಸೊ ಮತ್ತೆ ಇನ್ನೊಂದೇನಾದ್ರೂ ನಿಮ್ದು ಹೇರ್ ಪ್ರಾಬ್ಲಮ್ಸ್ ಇದ್ರೆ ಅವ್ರು ಅದಕ್ಕೆ ನಿಮ್ಗೆ ಒಂದು ಸೊಲ್ಯೂಷನ್ ಕೂಡ ಕೊಡ್ತಾರೆ. ಸೊ ಹಾಗಾಗಿ ನಂಗೆ ಇದು ತುಂಬಾನೇ ಇಷ್ಟ ಆಗುತ್ತೆ. ಸೊ ನಂದೆಲ್ಲ ಆದ್ಮೇಲೆ ಬರತ್ತು ಹೇರ್ ಕಟ್ ಮಾಡಿಸ್ಕೊಂಡು ಹಾಗೆ ಶೇವಿಂಗ್ ಕೂಡ ಮಾಡಿಸ್ಬೇಕಿತ್ತು, ಅದನ್ನ ಕೂಡ ಮಾಡಿಸ್ಕೊಂಡ್ರು. ಹೇರ್ ಸ್ಪಾ ಮಾಡಿಸ್ಕೊಂಡು ಬಂದ್ವಿ. ಸೊ ಈಗ ಊಟ ಏನಾದರೂ ಮಾಡಬೇಕು, ಏನು ರೆಡಿ ಮಾಡಿಲ್ಲ. ಸೊ ಈಗ ಅನ್ನಕ್ಕಿಟ್ಟು ಚಿತ್ರಾನ್ನ ಮಾಡೋಣ ಅಂತ. ಸೊ ನೋಡಿ ಅಲ್ಲಿ ಏನದು ಊಟ ಮಾಡೋ ಟೈಮಲ್ಲಿ ಬಿಸ್ಕೆಟ್ ತಿಂತಾರಾ? ಸೊ ಈಗ ಅಡುಗೆ ರೆಡಿ ಮಾಡಬೇಕು. ಬನ್ನಿ ಈಗ ಅಡುಗೆ ರೆಡಿ ಮಾಡೋಣ. ಚಿತ್ರಾನ್ನ ಮತ್ತು ಕರ್ಡ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಸಂಜೆ ಮಳೆ ಬರಲಿಲ್ಲ ಅಂತಂದರೆ ಫೋರಮ್ ಮಾಲ್ಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. ಸುಮಾರು ದಿನ ಆಯಿತು ಫೋರಮ್ ಮಾಲ್ಗೆ ಹೋಗಿ. ಫೋರಮ್ ಮಾಲ್ ಅಂತಲ್ಲ, ಮಾಲ್ಗೆ ಹೋಗಿ ಸುಮಾರು ಇದಾಯಿತು, ತಿಂಗಳೇ ಆಯಿತು ಅಂತ ಹೇಳ್ತೀನಿ ಅನಿಸುತ್ತೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಏನಪ್ಪ ಹಾಂ ಅದಕ್ಕೆ ಸೊ ಬನ್ನಿ ಈಗ ಫಸ್ಟ್ ಲಂಚ್ ರೆಡಿ ಮಾಡೋಣ. ತುಂಬಾ ದಿನನೇ ಆಗೋಗ್ಬಿಟ್ಟಿತ್ತು ಫೋರಮ್ ಮಾಲ್ಗೆ ಹೋಗಿ. ನಾವು ಅರೌಂಡ್ 4 months ಆಗೋಗಿತ್ತು ಅಂತ ಹೇಳಿ ಇಲ್ಲಿಗೆ ಬಂದು. ಸೊ ಹಾಗಾಗಿ ಅವಳು ಆಟ ಆಡೋಣ ಅಂತ ಅಂದ್ಲು. ಸೊ ಯಾವಾಗಲೂ ಆಟ ಆಡಬೇಕು ಅಂದಾಗ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇವತ್ತು ಫಾರ್ ದ ಚೇಂಜ್ ಇಲ್ಲಿಗೆ ಹೋಗೋಣ ಅಂತ ಅವಳು ಮಾರ್ನಿಂಗೇ ಕೇಳಿದ್ಲು ನನಗೆ. ಸೊ ನಾನು ಬೇಡ, ಮಳೆ ಬರುತ್ತೆ, ಸುಮ್ಮನೆ ಆಮೇಲೆ ಮಳೇಲಿ ಸಿಗಾಕೊಂಡೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದೆ. ಹಠ ಮಾಡಿಕೊಂಡು ಬಂದ್ಲು. ಸೊ ಇಲ್ಲಿ ಬಂದು ಫುಲ್ ಆಫ್ ಅವಳ ಜೊತೆ ನಾವು ಕೂಡ ಮಕ್ಕಳಾಗಿ ಅವಳ ಜೊತೆ ಎಲ್ಲ ಅವಳು ಹೇಳಿದ ಗೇಮ್ಸ್ ಎಲ್ಲ ನಾವು ಕೂಡ ಅವಳ ಜೊತೆ ಆಟ ಆಡಿದ್ವಿ. ಫುಲ್ ಆಫ್ ವೀಕೆಂಡ್ನ ಫುಲ್ ಆಫ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ತೀನಿ. So loud as the hours pass, we're gonna do it all again. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're
ಎಲ್ಲ ಆಟಾಡ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗ್ಬಿಟ್ಟಿತ್ತು, ಹಾಗಾಗಿ ಊಟ ಮಾಡೋಣ ಅಂತ ಸೊ ಹಿಂದೆ ಬ್ಯಾಕ್ ಸೈಡ್ ಅಲ್ಲಿ ಅವರೆಕಾಳು ಮೇಳನ ಮಾಡಿದ್ದಾರೆ. ಸೊ ಫುಲ್ ಆಫ್ ಎಲ್ಲ ವೆರೈಟೀಸ್ ಆಫ್ ಡಿಶಸ್ ನ ಅವರೆಕಾಳಲ್ಲಿ ಮಾಡಿದ್ರು. ಸೊ ನಾವು ಮಸಾಲ್ ವಡೆ, ಪಾನಿಪುರಿ ಮತ್ತೆ ಮಸಾಲ್ ಪುರಿ ಹಾಗೆ ಅವರೆಕಾಳು ರೊಟ್ಟಿನ ತಗೊಂಡಿದ್ವಿ. ಸೊ ಫುಲ್ ಆಫ್ ಎಂಜಾಯ್ ಮಾಡಿದ್ವಿ ವೀಕೆಂಡ್. ಸೊ ಹೀಗಿತ್ತು ನಮ್ಮ ಈ ವೀಕೆಂಡ್. ನಿಮ್ದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.